ನಾ ಪಿಕ್ಚರ್ ಬರುತ್ತಾ ಅಂತಂದರೆ ಊರಿಗೂರು ಮಂದಿ ಕಾಯಕತ್ತಾರೋ ಅಂತಲ್ಲ. ಅಂದರೆ ನಾವು ನೋಡುವಂಥ ಸಿನಿಮಾದಾಗ ಆ ವ್ಯತ್ಯಾಸಗಳು ಕಾಣಿಸ್ತು ಹೊರತಾರೆ, ಮಾಡೋ ಕೆಲಸದಾಗ ಏನೂ ವ್ಯತ್ಯಾಸ ಇರೋದಿಲ್ಲ. ನಮ್ಮನ್ನು ರಿಜೆಕ್ಟ್ ಮಾಡಿರ್ತಾರೆ, ನಾವು ಕೆಲವು ಸಿನಿಮಾಗಳನ್ನ ಕಥೆಗಳನ್ನ ರಿಜೆಕ್ಟ್ ಮಾಡಿರ್ತೀವಿ. ಶರಣ ಸಂಸ್ಕೃತಿ ಭಾಳ ಹತ್ತಿರದಿಂದ ನೋಡಿದ್ರಿಂದ ಆಬ್ವಿಯಸ್ಲಿ ಅದ್ರ ಪ್ರಭಾವ ಇರ್ತೈತೆ. ಅದಕ್ಕೆ ನಾವು ಸ್ಟೇಜಿಂದ ಬಂದ್ವಿ, ಅಲ್ಲಿ ಒಳಗೆ ಹೋದೊಳಗೆ ವಿಭೂತಿ ಕಾಣ್ತು, ಹಣೆಗೆ ಹಚ್ಕೊಂಡ್ವಲ್ಲ. ನೆಲ ಒಂದೇ ಒಲಗೇರಿ ಶಿವಾಲಯ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದವನಿಗೆ. ನಮ್ಗೆ ಸಿಕ್ಕಿರೋ ಮಾಸ್ತರ್ಗಳಿಗೆ ನಾವು ಕ್ರೆಡಿಟ್ ಕೊಡಬೇಕು. ಒಂದು ಕತೆ ಕೇಳಬೇಕು, ಇಲ್ಲ ನಾನು ಪಿಕ್ಚರ್ ನೋಡಬೇಕು, ಇಲ್ಲ ಎಲ್ಲರೂ ಬುಕ್ ಓದಬೇಕು, ಇಲ್ಲ ಶೂಟಿಂಗ್ ಮಾಡಬೇಕು. ನಾನು ಸರ್ ಒಂದು ಸಿನಿಮಾದಾಗ ಆ್ಯಕ್ಟ್ ಮಾಡಿದ್ವಿ, ಕ್ಷೇತ್ರಪತಿ ಅಂತ. ಹಲೋ ನವೀನ್. ಹಾಯ್. ಸಕ್ಸಸ್ ಎಲ್ಲ ದಕ್ಕಿದೆ. ನಿಮ್ಮ ಗುಲ್ಟು, ಕ್ಷೇತ್ರಪತಿ, ಹೊಂದಿಸಿ ಬರೆಯಿರಿ ಎಲ್ಲ ಕ್ಲಾಸಿಕ್ಕೆ. ಆದರೆ ಉತ್ತರ ಕರ್ನಾಟಕದಿಂದ ಹೋಗಿ ನಾನು ಸಿನಿಮಾದಲ್ಲೇ ಏನಾದರೂ ಸಾಧಿಸ್ಬೇಕಂದಾಗ ನವೀನ್ ಶಂಕರ್ ಬಂದ ಅವಕಾಶಗಳನ್ನೆಲ್ಲ ಒಪ್ಕೊಂಡಿದ್ರೆ ಚೆನ್ನಾಗಿತ್ತು, ಹೀಗೆ ಹಿ ಶುಡ್ ನಾಟ್ ವೇಟ್ ಫಾರ್ ಹಿಸ್ ಟೈಮ್ ಅನ್ನೋ ಮಾತಿದೆಯಲ್ಲ, ಇದಕ್ಕೆ ನಿಮ್ಮ ಸೀರಿಯಸ್ ಒಪಿನಿಯನ್ ಏನು? ಸೀರಿಯಸ್ ಒಪಿನಿಯನ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಏನಂತಂದರೆ, ಈಗ ಫಸ್ಟ್ ಸಿನಿಮಾ ಗುಲ್ಟು ಭಾಳ ಚಲೋ ಹೋಗಿತ್ತಲ್ಲ. ಅದಾದಮೇಲೆ ಈಗ ಹೊಂದಿಸಿ ಬರೀರಿ ತೊಗೊಂಡ್ರು ಥಿಯೇಟ್ರಿಕಲಿ ನಮಗೆ ಅಷ್ಟು ದೊಡ್ಡ ಸಕ್ಸಸ್ ಸಿಗದೆ ಹೋದ್ರೂ OTT ಒಳಗೆ ಚಲೋ ಆಯಿತು. ಧರಣಿ ಮಂಡಲ ಫಿಲ್ಮ್ ಫೇರ್ ಬಂತು ಬೆಸ್ಟ್ ಆ್ಯಕ್ಟರ್ ಅಂತ ಅಂದ್ಕೊಂಡು, ಕ್ರಿಟಿಕ್ಸ್ ಚಾಯ್ಸ್. ಆಮೇಲೆ ಹೊಂದಿಸಿ ಬರೀರಿಗೆ ಸೈಮಾ ಸಿಕ್ತು. ಹೊಯ್ಸಳ ಚಲೋದಿಗೆ ರಿಸೀವ್ ಆಯಿತು ಆ ಕ್ಯಾರೆಕ್ಟ್ರು. ಸೊ ಅಂದರೆ ಸ್ವಲ್ಪ ಮುತುವರ್ಜಿ ವಹಿಸಿ ನಮಗೆ ಇಲ್ಲ ಇದು ಮಾಡಬೇಕು ಅನ್ಸುವಂಥ ಕಥೆಗಳನ್ನ ಮಾಡ್ಕೋತ ಹೋದ್ರಪ್ಪ ಅಂದರೆ ಒಂದಲ್ಲ ಒಂದು ರೀತಿಯಿಂದ ಅದು ಅದರ ಪ್ರತಿಫಲ ಕೊಡುತ್ತೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆ ಸಲುವಾಗ ಪಟ ಒಪ್ಕೋತ ಹೋಗಿ ಮಾಡುವಂಥ ಅವಸರ ಏನಿಲ್ಲ ಅಂತ. ಅಂದರೆ ಜನರ ದೃಷ್ಟಿಗೆ ಮೇಲೆ ಬೀಳದೆ ಹೋದರೆ ಆ ಹೀರೋಯಿಕ್ ಎಕ್ಸೆಪ್ಟೆನ್ಸ್ ಸಿಗ್ತದೆ ಇಲ್ಲ. ಅಂದರೆ ಅದು ಒಂದು ರೆಸ್ಪಾನ್ಸಿಬಿಲಿಟಿನೂ ಇರ್ತಿತ್ತಲ್ಲ. ಅಂದರೆ ಈಗ ನಾನು ಹೇಳ್ತಿರೋದು, ನಾ ಪಿಕ್ಚರ್ ಬರುತ್ತಾ ಅಂತಂದರೆ ಊರಿಗೂರು ಮಂದಿ ಕಾಯಕತ್ತಾರೋ ಅಂತಲ್ಲ. ಅಟ್ಲೀಸ್ಟ್ ನಾನು ಪ್ರೀವಿಯಸ್ ಪಿಕ್ಚರ್ ನೋಡ್ದಾರಾದ್ರೂ ಕಾಯ್ತಿರ್ತಾರೆ. ಅಂದರೆ ಇಲ್ಲ ಚಲೋ ಪಿಕ್ಚರ್ ಮಾಡ್ತಾರೆ ಹೋಗೋಣ ಅಂತ. ಅವ್ರು ಕೊಟ್ಟಂಥ ರೆಸ್ಪಾನ್ಸಿಬಿಲಿಟಿ ಇರ್ತೈತಲ್ಲ, ಅದು ಭಾಳ ದೊಡ್ಡದು ಅಂತ ನನ್ನ ನಂಬಿಕೆ. ವಿ ಶುಡ್ ನಾಟ್ ಡಿಸಪಾಯಿಂಟ್ ದೆಮ್ ಅಂತ. ಹಾಗಾಗಿ ಕಾದು ಚಲೋತ್ನೇ ಕತೆ ಹುಡುಕಿ ಪಿಕ್ಚರ್ ಮಾಡ್ಕೊತ ಬಂದೀನಿ. ಈ ನೆಕ್ಸ್ಟ್ ರಿಲೀಸ್ ಆಗುವಂಥ ಒಂದೆರಡು ಸಿನಿಮಾಗಳದವು. ಆ ಸಿನಿಮಾಗಳು ಅಷ್ಟೇ. ಅಂದರೆ ನಮ್ಮ ಕಡೆಯಿಂದ ಒಂದು ಎಫರ್ಟ್, ಆನೆಸ್ಟ್ ಎಫರ್ಟ್, ಚಲೋ ಪಿಕ್ಚರ್ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಿ ಆಮೇಲೆ ಸಕ್ಸಸ್ಸನ್ನು ಕೂಡ ನಾವು ಮುಂಚೆನೇ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲಲ್ಲ. ವಾಟ್ ವಿ ಕ್ಯಾನ್ ಡು ಗುಡ್ ಫಿಲ್ಮ್ಸ್. ಸೊ ಅದೊಂದು ಕರ್ತವ್ಯ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಕ್ಷೇತ್ರಪತಿ ಎಲ್ಲ ದೃಷ್ಟಿಯಿಂದನೂ ವಂಡರ್ಫುಲ್ ಮೂವಿನೇ. ಆದ್ರೆ ಥಿಯೇಟ್ರಿಕಲಿ ಎಕ್ಸೆಪ್ಟೆನ್ಸ್ ಬರದೇ ಇರೋದಕ್ಕೆ ಒಂದು ರೀತಿ ಏನು ಕಠಿಣವಾದ ವಿಮರ್ಶೆ ಮಾಡಿಕೊಂಡ್ರೆ ಏನಾಗಿರ್ಬೋದು ಅಂತ? ಅಂದ್ರೆ ಚಲೋತ್ನಾಗೆ ಇತ್ತು ರೆಸ್ಪಾನ್ಸು. ಫಸ್ಟ್ ವೀಕು ಚಲೋ ಹೋಯಿತು. ನಮ್ಮದು 4 ವೀಕ್ಸ್ ಥಿಯೇಟ್ರ್ನಾಗಿತ್ತು. ಕನ್ಸಿಡರೇಬಲಿ ರಿಸೀವ್ ಮಾಡ್ಕೊಂಡರೆ, ಬಟ್ ದೊಡ್ಡ ಸಕ್ಸಸ್ ಅಂತ ಕನ್ಸಿಡರ್ ಆಗಲಿಲ್ಲ ಅಷ್ಟೇ. ನಾರ್ತ್ ಕರ್ನಾಟಕದೊಳಗೆ ಭಾಳ ಚಲೋತ್ನಾಗ ಹೋಯಿತು. ಆಮೇಲೆ ಬೆಂಗಳೂರು ಸೆಂಟ್ರ್ ಚಲೋ ಹೋಗೈತಿ, ನಮ್ಮದು ಗದಗ್ ಸೆಂಟ್ರ್ ಚಲೋ ಹೋಗೈತಿ, ಬಿಜಾಪುರ ಚಲೋ ಆಗೈತಿ, ಇಳಕಲ್ಲು ನಮ್ಮೂರು, ಆಮೇಲೆ ಹುಬ್ಳಿ, ದಾವಣಗೆರೆ, ಮೈಸೂರು. ಸೊ ಇಷ್ಟು ಸೆಂಟರ್ಸ್ ಒಳಗೆ ಚಲೋ ಹೋಗೈತೆ. ಆಮೇಲೆ ಮಿಕ್ಕೆಲ್ಲ ಸೆಂಟರ್ಗಳು ಸ್ವಲ್ಪ ಆ್ಯಾವ್ರೇಜ್ ಆಗಿ ಹೋದ್ವು. ಸಿನಿಮಾ ಪ್ರಾಬ್ಲಿ ಅಂದರೆ ಲ್ಯಾಕ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ನಮಗೆ ಅನಿಸ್ತು. ಅಂದರೆ ಸಬ್ಜೆಕ್ಟ್ ಸೀರಿಯಸ್ ಆಯ್ತು ಅಂತ ಅನಿಸ್ತು. ಅದು ಹಾಗೇನೆ. ಅಂದರೆ ಈಗ ಸಿನಿಮಾ ಮಾಡಬೇಕಾದ್ರೆ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ, ಆ ಸಬ್ಜೆಕ್ಟ್ ಇಷ್ಟಪಟ್ಟೆ ಮಾಡಿರ್ತೀವಿ. ಅದನ್ನು ಬೇರೆಯವ್ರ ಮೇಲೆ ಹಾಕೋಕ್ಕಾಗೋದಿಲ್ಲ. ಆ ಇಚ್ಛೆ ಇಟ್ಕೊಂಡು ಸಿನಿಮಾನ ಶ್ರದ್ಧೆಯಿಂದ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಜನಕ್ಕೆ ರಿಸೀವ್ ಆಗಿ ಭಾಳಷ್ಟು ಜನರಿಗೆ ತಲುಪದೆ ಹೋದಾಗ ನಾವು ಅರ್ಥ ಮಾಡ್ಕೋಬೇಕು, ವಿ ಫೇಲ್ಡ್ ಟು ಎಂಟರ್ಟೈನ್ ದೆಮ್ ಅಷ್ಟೇ. ಸೊ ಮತ್ತೆ ಇನ್ನೊಂದು ಪ್ರಯತ್ನ ಮಾಡ್ಬೋದು. ಜನರಿಗೆ ಇಷ್ಟ ಆಯಿತು, ಆದರೆ ಹೆಚ್ಚು ಆಕರ್ಷಣೆ ಮಾಡಲಿಲ್ಲ. ಇಟ್ ಹ್ಯಾಸ್ ನಾಟ್ ಅಟ್ರಾಕ್ಟೆಡ್ ಮಾಸಸ್. ನೀವೀಗ ಕನ್ನಡದಲ್ಲಿ ಈ ಥರ ಪ್ರಾಯೋಗಿಕ ಸಿನಿಮಾಗಳಲ್ಲಿ ಮಾಡಿದ್ರಿ. ಈಗ ಬೇರೆ ಲ್ಯಾಂಗ್ವೇಜ್ಗೆ ಹೋದರೆ ಅಥವಾ ಪ್ಯಾನ್ ಇಂಡಿಯಾ ಬ್ಯಾನರ್ ಸಲಾರ್ನಂಥ ಮೂವಿಗೆ ಹೋದ್ರಿ,
ಅವಾಗ ನಿಮಗೆ ಏನು ಡಿಫರೆನ್ಸ್ ಎಕ್ಸ್ಪೀರಿಯನ್ಸ್ ಡಾಲಿ ಜೊತೆಗೆ ಮಾಡಿದ್ರಿ ಫಾರ್ ಎಕ್ಸಾಂಪಲ್ ಹೊಯ್ಸಳದಲ್ಲಿ. ಸೊ ಅದೇ ಶೇಡ್ ಅಲ್ಲಿತ್ತು, ಬಟ್ ನಿಮ್ಗೆ ಏನು ಅನ್ನಿಸ್ತು, ಡಿಫರೆನ್ಸ್ ಏನು ಅನ್ನಿಸ್ತು? ಡಿಫ್ರೆನ್ಸು ನಾವು ಮಾಡೋ ಕೆಲಸದಾಗಂತೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಇಲ್ಲಿ ಏನು ಕೆಲಸ ಮಾಡಿರ್ತೀವಿ ಅಲ್ಲೂ ಅದೇ ಕೆಲಸ ಮಾಡಿರ್ತೀವಿ, ಇಲ್ಲಿ ಎಷ್ಟು ಸಮಯ ಕೆಲಸ ಮಾಡ್ತೀವಿ ಅಲ್ಲೂ ಅಷ್ಟೇ ಸಮಯ ಕೆಲಸ ಮಾಡ್ತೀವಿ. ಪ್ರಿಪರೇಷನ್ಸು ಸೇಮ್ ಇರ್ತವೆ, ಟ್ರೀಟ್ಮೆಂಟ್ ಕೂಡ ಸೇಮ್ ಇರುತ್ತೆ. ಬಜೆಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಲಕ್ಸುರಿ ಜಾಸ್ತಿ ಇರ್ತೈತಿ, ನೋಡ್ಕೊಳ್ಳೋ ರೀತಿ ಚಲೋ ಇರ್ತೈತಿ. ಈಗ ನಾವು ಕ್ಷೇತ್ರಪತಿ ಶೂಟ್ ಮಾಡೋ ಮುಂದೆ ನಿಮ್ಗೆ ಅಷ್ಟು ಲಕ್ಸುರಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಬಜೆಟ್ ಕಮ್ಮಿ ಇದ್ದಾಗ. ಮತ್ತು ಕ್ರಿಯೇಟಿವ್ ಫ್ರೀಡಮ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆಕೈತಿ, ಅಂದರೆ ಸಿಗ್ತೈತೆ ಅವ್ರಿಗೆ ಅಂತ. ಈಗ ನನಗೊಂದು ನನ್ನ ಕನ್ಸ್ಕೊಂಡಂಥ ಒಂದು ಸೆಟ್ನ ಹಾಕೋಬೇಕು ಅಂದರೆ ಆ ಬಿಲಿಯಬಿಲಿಟಿಗೆ ತರುವಂಥ ಒಂದು ಸೆಟ್ನ ಹಾಕೋಕ್ಕೆ ಅವ್ರಿಗೆ ಕೈಲಿ ಶಕ್ತಿ ಇರ್ತೈತಿ. ಹಾಗೆ ಅಂದರೆ ನಾವು ನೋಡುವಂಥ ಸಿನಿಮಾದಾಗ ಆ ವ್ಯತ್ಯಾಸಗಳು ಕಾಣಿಸ್ತೋ ಹೊರತಾರೆ, ಮಾಡೋ ಕೆಲಸದಾಗ ಏನೂ ವ್ಯತ್ಯಾಸ ಇರೋದಿಲ್ಲ. ಎಕ್ಸ್ಪೀರಿಯನ್ಷಿಯಲ್ ಫ್ಯಾಕ್ಟ್ರು ಜಾಸ್ತಿ ಕೊಡ್ತಾವ ಸಿನಿಮಾಗಳು ಅಂತ. ಅಂದರೆ ಆ ಸೆಟ್ಟು ದೊಡ್ಡ ಸೆಟ್ಟು, ದೊಡ್ಡ ಸ್ಟಾರ್ ಕಾಸ್ಟು, ತುಂಬ ಜೈಜೆಂಟಿಕ್ ಆದಂಥ ಒಂದು ಕ್ಯಾನ್ವಾಸು. ಥಿಯೇಟ್ರಲ್ಲಿ ನೋಡಿ ಯಾಕೆ ಅಷ್ಟು ಜನ ಮುಗಿ ಬೀಳ್ತಾರೆ ನೋಡೋಕ್ಕೆ ಆ ಥರದ ಸಿನಿಮಾಗಳನ್ನ ಅಂತಂದರೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಕಟ್ಕೊಡ್ತಾರೆ ಅವರು. ಅಬ್ಬರ ಇರ್ತದೆ ಅಲ್ಲಿ ಒಂದು ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಖುಷಿಯಿಂದ ಅದನ್ನು ರಾರಾಜಿಸ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ನೋಡುವಂಥ ಒಂದು ಫೀಲ್ನ ತಂದುಕೊಡುವಂಥ ಸಿನಿಮಾಗಳು. ಸೊ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾಗಳ ಆ ಚಿಕ್ಕ ಬಜೆಟಿನ ಸಿನಿಮಾಗಳಿಗೂ ಕೂಡ ಆ ಥರ ಒಂದಿಷ್ಟು ಸೆಲೆಬ್ರೇಷನ್ ಸಿಕ್ಕೈತಿ. ಬಟ್ ಪಾಸ್ಟ್ ರೀಸೆಂಟ್ಲಿ ನಾವು ಇತ್ತೀಚಿನ ದಿನ ಅಂತ ತಗೊಂಡ್ರೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾವಲ್ಲ, ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆ ಥರ ಸಿನಿಮಾದಾಗ ಇರ್ತಾವೆ. ಅದು ಒಂದು ವ್ಯತ್ಯಾಸ ಅಷ್ಟೇ. ಹೊಯ್ಸಳದಲ್ಲಿ ವಿಲನ್ ಮಾಡಿದ್ರಿ, ಹೊಂದಿಸಿ ಬರೆಯಿರಿ ಅಲ್ಲಿ ತುಂಬ ಎಕ್ಸ್ಟ್ರೀಮ್ ಅದಕ್ಕೆ ಅಪೋಸಿಟ್ ಆಗಿರುವಂಥ ಕ್ಯಾರೆಕ್ಟ್ರು. ಸೊ ಅದರಿಂದ ನವೀನ್ ಕ್ಯಾನ್ ಪರ್ಫಾರ್ಮ್ ಎನಿ ಕೈಂಡ್ ಆಫ್ ರೋಲ್ಸ್ ಅಂತ ಪ್ರೂವ್ ಆಯಿತು. ಸೊ ಅದನ್ನು ಸಿನಿಮಾ ಲೋಕ ಹೆಂಗೆ ತೊಗೊಂಡಿದೆ? ಡೇ ಒನ್ನಿಂದ ರಿಸೆಪ್ಷನ್ ಚಲೋನೇ ಐತಿ. ಅಂದರೆ ಗುಲ್ಟೂನಿಂದ ಹಿಡಿದು ಅದೊಂದು ಬೆಟರ್ ಪಾರ್ಟ್ ಏನಪ್ಪ ಅಂದರೆ ಕರೆದು ಮಾತಾಡಿಸಿ, ಆಮೇಲೆ ನಮಗಿಂತ ಸೀನಿಯರ್ಸ್ ಅಂತ ಏನು ಕನ್ಸಿಡರ್ ಮಾಡಿದ್ದೀವಿ ಆ ಆ್ಯಕ್ಟರ್ಸ್ ಎಲ್ಲರೂ ಅವ್ರ ಜರ್ನಿನ ಶೇರ್ ಮಾಡ್ಕೋತಾರೆ. ಈಗ ದುನಿಯಾ ವಿಜಯ್ ಸರ್ ಕರೆಸಿದ್ರು ಒಂದ್ಸರಿ, ಮನೆಗೆ ಕರೆಸಿ ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಧನು ನಮ್ಮದು ಫಸ್ಟ್ ಪಿಕ್ಚರ್ದು ಟ್ರೈಲರ್ ಏನೋ ಪಿಚ್ ವಿಡಿಯೋ ಮಾಡಿದ್ವಿ ನಾವು, ಆ ಟೈಮಿಂದನೂ ಸಪೋರ್ಟಿಗಿದ್ದರು. ಆಮೇಲೆ ವಸಿಷ್ಠ ಅವರಾಗಿರಲಿ, ನೀನಾ ಸತೀಶ್ ಅವರಾಗಿರಲಿ, ಅಪ್ಪು ಸರ್ ಮನೆ ಕರೆದು ಮಾತಾಡ್ಸಿದ್ರು. ಅವ್ರ ಬ್ಯಾನರಲ್ಲಿ ಒಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಸುಮಾರಷ್ಟು ಆ ಥರ ಬೇರೆ ನಿರ್ದೇಶಕರು ಮತ್ತು ಆ್ಯಕ್ಟರ್ಗಳು ಅವರೇ ಕರೆದು ಮಾತಾಡ್ಸೋದಂದ್ರೆ ಅರ್ಥ ದೇರ್ ಇಸ್ ಎ ಕ್ವಾಲಿಟಿ ಇನ್ ನೀವು ಅಂತಲೇ ಅರ್ಥ. ಅಲ್ಲ, ಅದು ಅಂದರೆ ಇನ್ನೊಂದಿಷ್ಟು ಸಿನಿಮಾಗಳು ಮಾಡಬೇಕು. ಅಂದರೆ ಒಳ್ಳೆ ವರ್ಕ್ ನೋಡಿದಾಗ ಅಪ್ರಿಷಿಯೇಟ್ ಮಾಡ್ತಾರೆ, ಕರೀತಾರೆ, ಬೆಂತಟ್ತಾರೆ. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಾರಲ್ಲ, ಅಂದರೆ ನಮಗಿನ್ನ ಭಾಳ ದೊಡ್ಡ ಹಾದಿ ಸವಿಸಿ ಆ ಸ್ಥಾನಕ್ಕೆ ಹೋಗಿರ್ತಾರಲ್ಲ, ಸೊ ಅವ್ರ ಎಕ್ಸ್ಪೀರಿಯನ್ಸ್ನು ಕಲ್ತ್ಕೊಳ್ಳೋದು ಭಾಳ ಇರ್ತೈತಿ. ಸೊ ಆ ಥರ ಹ್ಯಾವ್ ಬೀನ್ ವೆರಿ ಗುಡ್ ಟು ಮೀ. ಸೊ ಫಾರ್ ಜರ್ನಿನೂ ಲೇಟ್ ಆಯ್ತು ಅನ್ನೋದು ಬಿಟ್ರಪ್ಪ ಅಂದರೆ ಈಗ ಒಂದು 2018 ಇಲ್ಲಿ ತನಕ 6 ವರ್ಷ ಆತಲ್ಲ, ಈಗ ಒಂದು 5.5-6 ವರ್ಷ ನಡ್ಬಾರ್ಕ. ಅದು ಕೋವಿಡ್ ಅಂತ ಒಂದು 3 ವರ್ಷ ಡಿಲೀಟೇ ಮಾಡಬೇಕಲ್ಲ, ಅದನ್ನು ಅಂತ ಮೈನಸ್ ಅದು. ಅದ್ರ ನಡ್ಬಾರ್ಕೆ ಸಿನಿಮಾದಿಂದ ಸಿನಿಮಾ ಒಪ್ಕೋಬೇಕಾದ್ರಪ್ಪ ಅಂದರೆ ಟೈಮ್ ತೊಗೊಂಡು ಒಪ್ಕೋತೀನಿ. ಅದೊಂದು ರಿಜೆಕ್ಟ್ ಮಾಡಿದ್ದಿದೆಯಾ ಯಾವುದಾದ್ರೂ? ಅದು ಎರಡೂ ಆಗ್ತೈತಿ. ಅಂದರೆ ಈಗ ನಮ್ಮನ್ನು ರಿಜೆಕ್ಟ್ ಮಾಡಿರ್ತಾರೆ, ನಾವು ಕೆಲವು ಸಿನಿಮಾಗಳನ್ನ ಕತೆಗಳನ್ನ ರಿಜೆಕ್ಟ್ ಮಾಡಿರ್ತೀವಿ. ಅದು ರಿಜೆಕ್ಟ್ ಅಂತ ಪದ ಬಳಕೆ ಮಾಡೋದಕ್ಕಿಂತ ಅದು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಅದು ಕತೆ ಕುಂದಿರಲಿಲ್ಲ ಅಂದರೆ, ಈಗ ಇಲ್ಲ ನಾವು ಬೇರೆ ಥರದ ಕತೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ತೀರಾ ಎಕ್ಸ್ಪೆರಿಮೆಂಟಲ್ ಆಗಿ ನಮ್ಮ ಆಲೋಚನೆ ಹೊಂತಿಲ್ಲ, ಯಾಕೋ ನಮ್ಗೆ ಡ್ರೈವ್ ಕ್ರಿಯೇಟ್ ಮಾಡ್ತಿಲ್ಲ ಅಂದಾಗ ಬೇಡ ಅಂತೀವಲ್ಲ. ಸೊ ಇಟ್ ಈಸ್ ನಾಟ್ ಅ ರಿಜೆಕ್ಷನ್, ಹೊಂದಾಣಿಕೆ ಆಗಿರೋದಿಲ್ಲ, ಅದಕ್ಕೆ ತೊಗೊಳಕ್ಕಾಗಿರೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಅಲ್ಲ, ನೀವು ಹೊಯ್ಸಳನೂ ಪರ್ಫಾರ್ಮ್ ಮಾಡಿದ್ರಿ, ಹೊಂದಿಸಿ ಬರೆಯರು ನೋಡಿದ್ರಿ. ಅದು ನಿಮಗೆ ಪರ್ಸ್ನಲಿ ಖುಷಿ ಕೊಟ್ಟದ್ದು ಯಾವುದು? ಒಬ್ಬ ನಟನಿಗೆ ಎಲ್ಲ ಕ್ಯಾರೆಕ್ಟರ್ಸ್ ಅಷ್ಟೇ, ಬಟ್ ನನಗೆ ಹೆಚ್ಚು ಪ್ರೀತಿ ಬರ್ತದೆ, ನಾನು ಇದನ್ನು ಪರ್ಫಾರ್ಮ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ದು ಯಾವುದು? ಇಲ್ಲ, ನಾನು ಮಾಡಿರೋ ಪ್ರತಿ ಸಿನಿಮಾನು ಪ್ರತಿ ಕ್ಯಾರೆಕ್ಟ್ರು ನನಗೆ ಯಾವತ್ತು ಖುಷಿ ಕೊಟ್ಟಿದೆ ಅವತ್ತಷ್ಟೇ ಮಾಡಿದ್ದೀನಿ. ನಾನು ಇದುವರೆಗೂ ನಾನು
ನಾನು ಪಿಕ್ಚರ್ ಪ್ರತಿ ಒಪ್ಕೊಂಡಿದ್ದು. ಈಗ ನಾಳೆ ಬಿಡುಗಡೆ ಆಗುವಂಥ ಸಿನಿಮಾಗಳಾಗಲಿ ಅಥವಾ ಈಗ ಹಿಂದೆ ಬಿಡುಗಡೆ ಆಗಿರೋ ಸಿನಿಮಾಗಳು ಅದರಲ್ಲಿ ತಕ್ಕ ಮಟ್ಟಿಗೆ ಗೆಲುವು ನೋಡಿದ್ದು ಇದೆ, ಚೆನ್ನಾಗಿ ಗೆಲುವು ನೋಡಿದ್ದು ಇದೆ, ಇಲ್ಲ ಜಾಸ್ತಿ ಜನ ನೋಡಲಿಲ್ಲ ಅನ್ನೋಂಥ ಪಿಕ್ಚರು ಇದಾವೆ. ಬಟ್ ಒಪ್ಕೋಬೇಕಾದ್ರೆ ನಾನು ಆ ಡ್ರೈವ್ ಕ್ರಿಯೇಟ್ ಆದಾಗ ಒಪ್ಕೊಂಡಿರ್ತೀನಿ, ಇದು ಮಾಡಬೇಕು, ಇದು ಚಲೋ ಇರ್ತದೆ, ಮಾಡ್ಬೇಕು, ಚಲೋ ಅನ್ಸುತ್ತಾ ಅಂತ. ಸೊ ಹಾಗೆ ಎವ್ರಿ ಕ್ಯಾರೆಕ್ಟರ್ ಸ್ಪೆಷಲ್ ಜರ್ನಿನೇ, ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್ಗೆ ಅಂತಾರೆ. ಆಯಾ ಸಿನಿಮಾಗಳು ಆಯಾ ಬೇರೆ ಬೇರೆ ಥರದ ಎಕ್ಸ್ಪೀರಿಯೆನ್ಸ್ನ ಕೊಟ್ಟಿರ್ತವೆ. ಹೊಂದಿಸಿ ಬರೀರಿ ಅಂತ ಬಂದಾಗ ಆ ಕ್ಯಾರೆಕ್ಟರ್ದ ಪ್ರಬುದ್ಧತೆ ಏನಿತ್ತಲ್ಲ ಅದು ಭಾಳ ಚಲೋ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಆ ಪ್ರಬುದ್ಧತೆ, ಪಾತ್ರದ ಪ್ರಬುದ್ಧತೆ ಅವ್ನು ಪ್ಲೇ ಮಾಡ್ತಾ ಮಾಡ್ತಾ ನಮಗೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಇನ್ನು ಹೊಯ್ಸಳ ಮಾಡಬೇಕಾದ್ರೆ ಯಾವುದೋ ಒಬ್ಬ ವೈಬ್ರೆನ್ಸ್ ಇತ್ತಲ್ಲ ಆ ಕ್ಯಾರೆಕ್ಟರ್ನಾಗ, ಅದು ಮತ್ತು ಧನು ಇದ್ದಿದ್ದು, ಆ ಎಂಟೈರ್ ಅಸೋಸಿಯೇಷನ್ ಇತ್ತಲ್ಲ, ನಮ್ಮ ಕಾರ್ತಿಕ್ ಅವರಾಗಲಿ ಅಥವಾ ವಿಜಯ್ ಅವರಾಗಲಿ ಡೈರೆಕ್ಟ್ರು. ಸೊ ಅಸೋಸಿಯೇಷನ್ ಒಂದೊಂದು ಸಿನಿಮಾ ಒಂದೊಂದು ಜರ್ನಿ, ಪ್ರತಿಯೊಂದು ಜರ್ನಿನೂ ಐ ಆಮ್ ಸ್ಯಾಟಿಸ್ಫೈಡ್. ಈಗ ಉದಾಹರಣೆಗೆ ನಮ್ಮ ನಟರುಗಳು ಅಥವಾ ಹೊಸ ತಲೆಮಾರಿನ ಡೈರೆಕ್ಟರ್ಸಿಗೆ ಸ್ಟಡಿ ಇರಲ್ಲ ಅಂತಾರೆ. ಹಂಗೆ ಇದ್ದಾಗ ಕೂಡ ನೀವು ಕ್ಯಾಜುವಲಾಗಿ ಇಂಟರ್ವ್ಯೂ ಮಾತಾಡೋ ಮುಂದೆ ಕುವೆಂಪು ಅವ್ರನ್ನ ಕೋಟ್ ಮಾಡೋದು, ವಚನಗಳನ್ನು ಕೋಟ್ ಮಾಡೋದು, ಇದಕ್ಕೆ ಪ್ರೇರಣೆ ಏನೋ ಅಥವಾ ನಿಮ್ಮ ಓದು ನಿಮ್ಗೆ ಅದು ಆ ಬೆನಿಫಿಟನ್ನು ತಂದಿದೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ನಟರು ಏನಿರ್ತಾರೆ, ದೇ ಡು ಆ್ಯಕ್ಟಿಂಗ್, ದಟ್ಸ್ ಆಲ್. ಯಾರೋ ಸ್ಕ್ರಿಪ್ಟ್ ಮಾಡ್ತಾರೆ, ಬರೀತಾರೆ. ಆಫ್ ದ ಸ್ಕ್ರೀನ್ ಅವ್ರಿಗೇನೂ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಇವನು ಓದ್ಕೊಂಡವನು ಇಲ್ಲೋ, ಇವನಿಗೆ ಮೆಚುರಿಟಿ ಇದೆಯಿಲ್ಲೋ ಅಂತ ನಮ್ಗೆ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ನವೀನ್ ಶಂಕರ್ ಅವ್ರು ನೋಡಿದಾಗ ನಮ್ಗೆ ಅದೊಂದು ಖುಷಿ ಆಗುತ್ತೆ. ನೀವು ಕುವೆಂಪು ಅವ್ರ ಕವಿತೆ ಕೋಟ್ ಮಾಡೋದಿರಲಿ, ಮತ್ತು ಬೇರೆ ವಚನಗಳನ್ನ ಕೋಟ್ ಮಾಡೋದಿರಲಿ. ಹಾಗೆ ಈ ನಮ್ಮ ಉತ್ತರ ಕರ್ನಾಟಕದ ಸೊಗಡು ಅಥವಾ ಈ ಪರಂಪರೆ ಬಗ್ಗೆ ನಿಮಗೆ ವಚನ ಸಾಹಿತ್ಯದ ಪ್ರಭಾವ ಹೆಂಗೆ ಅನ್ನಿಸ್ತದೆ? ಏನು ಮಾಡಿದ್ರೆ ಅದು ವರ್ಕೆಬಲ್ ಅಂತ ಅನ್ನಿಸ್ತದೆ? ಸ್ಕೂಲಿಂಗ್ ಬೇರೆ ಬೇರೆ ಇರ್ತಿತ್ತಲ್ಲ, ಅಂದರೆ ಒಬ್ಬೊಬ್ರದ್ದು ಒಂದೊಂಥರ. ಅಂದರೆ ಈಗ ನಾವು ಶಾಲೆಗೆ ಓದೋ ಮುಂದೆ ನಮ್ಮ ಚಿತ್ರಗೆ ಶ್ರೀ ವಿಜಯ ಮಂತೇಶ್ವರ ಶಾಲೆ, ಸೊ ಇಳ್ಕಲ್ ಮಠ, ಆಮೇಲೆ ನಮ್ಗೆ ಸಣ್ಣರಿದ್ದಾಗ ಪಿಕ್ನಿಕ್ ಕರ್ಕೊಂಡು ಹೋಗೋದು, ಕೂಡಲ ಸಂಗಮಕ್ಕೆ ಕರ್ಕೊಂಡು ಹೋಗೋರು. ಆಮೇಲೆ ವರ್ಷ ಇಳ್ಕಲ್ದು ಜಾತ್ರೆ ಆಗೋದಲ್ಲ, ವಿಜಯ ಮಂತೇಶ್ವರ ಜಾತ್ರೆ, ಅಲ್ಲಿ ನಾವು ಶಾಲೆ ಬಟ್ಟೆ ಹಾಕ್ಕೊಂಡೇ ಜಾತ್ರೆ ಟೈಮಿಗೆ ವಾಲಂಟಿಯರ್ ಆಗಿ ಹೋಗ್ತಿದ್ವಿ ನಾವು. ಸೊ ಶರಣ ಸಂಸ್ಕೃತಿ ಭಾಳ ಹತ್ತಿರದಿಂದ ನೋಡಿದ್ರಿಂದ ಆಬ್ವಿಯಸ್ಲಿ ಅದ್ರ ಪ್ರಭಾವ ಇರ್ತೈತೆ. ಆಮೇಲೆ ಮನೆಗೆ ಅಪ್ಪರು ಅವರು, ಈಗ ನಾವು ಈಗ ಅಲ್ಲಿ ಇದಕ್ಕೆ ಹೋಗಿದ್ದೆ ಮಡಿವಾಳ ಮಾಚೆಯವರ ಮತ್ತು ಅಲ್ಲಮ್ಮ ಪ್ರಭು ಅವರ ಗದ್ದೆಗೆ ಹೋಗಿದ್ದೆ, ಮತ್ತು ಅರಿವಿನ ಮನೆಗೆ ಹೋಗಿದ್ದೆ. ಅಲ್ಲಿ ಎಂಟ್ರಾದ ಈಗ ನಾವು ಸ್ಟೇಜಿಂದ ಬಂದ್ವಿ, ಅಲ್ಲಿ ಒಳಗೆ ಹೋದ್ಗಳನ್ನ ವಿಭೂತಿ ಕಾಣ್ತು, ಹಣೆಗೆ ಹಚ್ಕೊಂಡ್ವಲ್ಲ, ಅದು ಸ್ವಾಭಾವಿಕವಾಗಿ ಬಂದ್ಬಿಡ್ತಿತ್ತು. ಅದನ್ನ ಸಣ್ಣರಿದ್ದಾಗ ಈಗ ಬೆಂಗಳೂರಿಗೆ ಹೋಗಿ ಅಂತ ಅಭ್ಯಾಸ ತಪ್ಪೈತಿ. ಈಗ ಮನೆಗಿದ್ದೀವಪ್ಪ ಅಂದ್ರೆ ಅದು ಸಂಸ್ಕಾರ. ಹಾಂ. ಸೊ ಆ ವಾತಾವರಣದಾಗ ಬೆಳೆದಿರೋದ್ರಿಂದ ನಮ್ಗೆ ಸುಲಭವಾಗಿ ಮತ್ತು ಸರಳವಾಗಿ ಮತ್ತು ಸ್ವಾಭಾವಿಕವಾಗಿ ಅದರದ್ದು ಪ್ರಭಾವ ಐತಿ. ಅದು ಬಿಟ್ಟರೆ ಹೆಂಗೆ ನಾವು ನಾಟಕ ಮಾಡೋದಕ್ಕೆ ಶುರು ಮಾಡಿದ್ವಿ, ಡ್ರಾಮಾಸ್ ಟಚ್ ಶುರು ಆಯ್ತು. ಮತ್ತು ನಮ್ಗೆ ಸಿಕ್ಕಂಥ ಮಲ್ಲೈ ಮಾಸ್ತರ್ ಅಂತ ಕನ್ನಡ ಮಾಸ್ತರು, ಮತ್ತು ಕಾಲೇಜ್ನಾಗ ಅದು ಕಟ್ಗೇಳಿ ಮಠ ಮಾಸ್ತರು. ಸೊ ಪುಸ್ತಕದ ಪ್ರಭಾವ ನಮ್ಗೆ ಬರ್ಕೋತ ಹೋತಲ್ಲ, ಹಿಂಗಾಗಿ ಯಾರು ನಮ್ಮ ಮಲ್ಲಯ್ಯ ಗಣಾಚಾರಿ ಸರ್. ಗಣಾಚಾರಿ ಸರ್. ಸೊ ಅವರಿದ್ದಾಗ ನಮ್ಮ ಫಸ್ಟ್ ಕ್ಲಾಸೇ ಅವ್ರದ್ದು, ನಮ್ಮದು ಕ್ಲಾಸಿಗೆ ಎಂಟ್ರ್ ಆದಗಳನ್ನ ಫಸ್ಟ್ ಕನ್ನಡ ಕ್ಲಾಸ್ ಅವ್ರದ್ದು. ಸೊ ಅವರೂ ಅಷ್ಟೇ, ನಮಗೆ ಬಸವಣ್ಣವರಾಗಲಿ, ವಿವೇಕಾನಂದ ಅವರಾಗಲಿ, ಎಲ್ಲ ಮಹಾಪುರುಷರು ಮತ್ತು ಸಮಾಜ ಸುಧಾರಕರು, ಮತ್ತು ನಮ್ಮ ಕಂದಗಲ್ ಮಾಸ್ತರ್ ಅಂತ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಹೇಳೋರು, ಹಿಸ್ಟ್ರಿ ಬಗ್ಗೆ ಆಗಲಿ. ಸೊ ನಮ್ಗೆ ಸಿಕ್ಕಿರೋ ಮಾಸ್ತರ್ಗಳಿಗೆ ನಾವು ಕ್ರೆಡಿಟ್ ಕೊಡಬೇಕು. ಅಲ್ಲಿಂದ ಅದು ಎಲ್ಲನೂ ಗೊತ್ತಿರೋದಿಲ್ಲ, ಬಟ್ ಎಷ್ಟೆಷ್ಟು ತಿಳ್ಕೊಂಡಿರ್ತೀವಲ್ಲ ಅದನ್ನ ಚಲೋದನ್ನಾಗ ತಿಳ್ಕೊತಾ ಬಂದ್ವಿ. ಓದೋ ಅಭ್ಯಾಸ ಅಲ್ಲಿಂದ ಶುರು ಆಯಿತು. ಯಾವಾಗ ಸಮಯ ಸಿಗ್ತೈತೆ ಅವಾಗ ಓದ್ಕೋತಾ ಇರ್ತೀನಿ. ನಂಗೆ ಸಿನಿಮಾ ಎಷ್ಟು ಖುಷಿ ಕೊಡ್ತೈತಲ್ಲ ಅಷ್ಟೇ ಪುಸ್ತಕನೂ ಖುಷಿ ಕೊಡ್ತೈತಿ. ಅದೊಂದು ಹಾಗೆ ಅಂದರೆ ನಮ್ಮ ಸ್ಕೂಲಿಂಗ್ ಹಿಂಗಾಗಿ ಓದಿನ ಪರಿಚಯ ಐತಿ. ಕೆಲವೊಬ್ರು ಸ್ಕೂಲಿಂಗು ಪುಸ್ತಕಗಳಿಂದ ಹೆಚ್ಚಾಗಿ ಬದುಕಿನ ಕಡೆ ಇರ್ತೈತಿ. ಅಂದರೆ ಕಷ್ಟಪಟ್ಟು, ಈಗ ನಾವೇನು ಶ್ರಮ ಪಟ್ಟಿವಿ ಅದಕ್ಕಿಂತ 10ರಷ್ಟು ಹೋರಾಟ ಮಾಡ್ಕೊಂಡು ಶ್ರಮ ಪಟ್ಕೊಂಬಂದಿರ್ತಾರೆ. ಅಲ್ಲಿ ಅವರು ವಚನ ಹೇಳಬೇಕು ಅಥವಾ ಕವಿತೆ ಹೇಳಬೇಕು ಅನ್ನೋಂಥ ಅವಶ್ಯಕತೆ ಬರೋದಿಲ್ಲ. ಅವರು ಸ್ವಾಭಾವಿಕವಾಗಿ ಅವ್ರು ಮಾತಾಡೋ ಮಾತಲ್ಲೇ ಆ ಅನುಭವ ಕಾಣಿಸ್ತಿರ್ತೈತಿ. ಅವರ ಆಡು ಭಾಷೆ ಒಳಗೆ ಮಾತಾಡ್ಕೋತ ಅವ್ರದ್ದೇನು ಕಷ್ಟ ಇರ್ತೈತೆ ಅದ್ರಾಗೇ
ಒಂದಿಷ್ಟು ಪಾಠಗಳಿರ್ತವೆ. ಬಟ್ ಯಾರಿಗೇ ಆಗಲಿ ಓದು ಅನ್ನೋದು ಇತ್ತಪ್ಪ ಅಂದ್ರೆ ಚಲೋ ಅಂತ ಅಷ್ಟೆ. ಅಂದರೆ ನಾವು ಇನ್ವೆಸ್ಟ್ ಮಾಡುವಂಥ ಸಮಯ ಏನಿರ್ತೈತಲ್ಲ, ಅದು ಕಮ್ಮಿ ಸಮಯದಾಗ ಸ್ವಲ್ಪ ಜಾಸ್ತಿ ಅರ್ಥ ಮಾಡ್ಕೋಬೋದು ಅಂತ. ಯಾಕಂದರೆ ಅಷ್ಟು ಅನುಭವ ಇಟ್ಕೊಂಡು ಪುಸ್ತಕ ಬರೆದಿರ್ತಾರೆ, ಹೌದು, ವಚನಗಳು ಬರೆದಿರ್ತಾರೆ. ಸೊ ಅದನ್ನು 4 ಸಾಲನ್ನ ನಾವು ಓದಿದ್ರೆ ಅರ್ಥ ಮಾಡ್ಕೋತೀವಿ ಅಂತಂದರೆ, ಈಗ ಅವರ ಅನುಭವದಿಂದ ನಾವು ಪಾಠ ಕಲ್ತಂಗೆ ಆಯ್ತಲ್ಲ, ನಾವೇ ಅನುಭವಿಸಿ ಪಾಠ ಕಲಿಬೇಕು ಅಂತ ಇರೋದಿಲ್ಲ. ಕೆಲವೊಂದು ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದನೇ ಕಲಿಬೇಕಂತಿರಲ್ಲ, ಬೇರೆಯವರು ತಪ್ಪುಗಳಿಂದನೂ ಕಲಿಬೋದು. ನಮ್ಮ ಅನುಭವದಿಂದ ಕಲಿಬೇಕಂತಿಲ್ಲ, ಬೇರೆಯವರು ಒಳ್ಳೆ ಅನುಭವದಿಂದ ನಾವು ಕಲಿಬೋದಲ್ಲ. ಸೊ ಆ ಥರದ್ದೊಂದು ಅಡ್ವಾಂಟೇಜ್ ಸಿಗುತ್ತೆ ಅಷ್ಟೇ. ನೀವು ಸಣ್ಣವರಿದ್ದಾಗ ವಚನನ ಸುಮ್ಮನೆ ಮಠದೊಳಗೆ ರೂಢಿಯೊಳಗೆ ಹೇಳಿದ್ರಿ. ಆದ್ರೆ ಅದು ನೀವು ತಿಳುವಳಿಕೆ ಬಂದ ಮೇಲೆ ಯಾವ ವಚನ ನಿಮ್ಮ ಮೇಲೆ ಭಾಳ ಪ್ರಭಾವಿತ ಅನಿಸ್ತು? ವೆರಿ ಫಸ್ಟ್ ಲೈನ್ ನಮಗೆ ಒಳಗೆ ಬರ್ತಿದ್ದಂಗೆ ಶರಣ ಸಾಹಿತ್ಯದ ಒಂದು ದೊಡ್ಡ ಸಾಲು ನನಗೆ ನಮ್ಮ ಶಾಲೆಗೇ ಅರಿಬೇ ಗುರು ಅಂತ ನಮ್ಮ ಶಾಲೆಗೆ ವಿಜಯ ಮಂತೇಶ್ವರದ ಅಜ್ಜರದ ಫೋಟೋ ಹಾಕಿ ಮ್ಯಾಗ ಅರಿಬೇ ಗುರು ಅಂತ. ಅಂದರೆ ಅದು ನಮ್ಮ ಸಣ್ಣದಾಗ ಅರ್ಥ ಆಗ್ತಿರಲಿಲ್ಲ, ಪದಗಳು ಅರ್ಥ ಆಗೋದು, ಬಟ್ ಅದರದ್ದು ಅರ್ಥ ಇರ್ತದಲ್ಲ, ಡೆಪ್ತ್ ಮಲೆ ಮಸೂರು ಹೇಳಿದ್ರು ಕೂಡ ಅವಾಗ ಒಂದು ಇಷ್ಟೇ ಅರ್ಥ ಆಗಿರೋದು ಆವಾಗಿನ ತಲೆಗೆ. ಹೆಂಗೆ ಒಂದೊಂದೇ ಕ್ಲಾಸ್ ಮುಗಿಸ್ಕೋ ಕಾಲೇಜು ಆದಮೇಲೆ ಬೆಂಗಳೂರು ಹಿಂಗೆ ಬರ್ತಾ ಅದನ್ನು ಯಾವ್ಯಾವ ಓದಿದ್ದು ಮತ್ತೆ ರಿವಿಸಿಟ್ ಮಾಡ್ತಿದ್ವಲ್ಲ, ಅದು ಇನ್ನೂ ಜಾಸ್ತಿ ಆಳಕ್ಕೆ ಅರ್ಥ ಹಾಕೋತ ಹೋಗೋದು. ಈಗ ನೀನು ಅರ್ಥ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಗುರು ಯಾರಿದ್ದಾರೆ ನಿಮ್ಗೆ? ಹಿಂಗೆ ಒಂದು ಅರ್ಥ ಮಾಡ್ಕತ್ತೀಯ, ನಿನ್ನ ಅರಿವನ್ನು ಪಡ್ಕತ್ತೀಯ ಅಂದ್ರೆ ಅದಕ್ಕಿಂತ ದೊಡ್ಡ ಗುರು ಯಾರಿದ್ದಾರೆ ಅನ್ನೋ ಒಂದು ಮಾತಾಡಿರ್ತಲ್ಲ. ಅದು 2 ಪದ, ಬಟ್ ಎಷ್ಟು ದೊಡ್ಡ ಇಂಪ್ಯಾಕ್ಟ್ ಇರ್ತೈತಿ. ದಟ್ ವಾಸ್ ದ ಫಸ್ಟ್ ಇಂಪ್ಯಾಕ್ಟ್. ಅದು ಬಿಟ್ಟರೆ ನನಗೆ ಸುಮಾರಷ್ಟು ವಚನಗಳ ಹಾದಿಯಲ್ಲಿ ಫಸ್ಟ್ ಅವಾಗ ಶಾಲೆಗೆ ಸುಭಾಷಿತ ಅದೆಲ್ಲ ಹೇಳ್ಸೋರಲ್ಲ, ಹಾಗೆ ವಚನಗಳನ್ನು ಬೋರ್ಡ್ ಮ್ಯಾಗ ಬರೆದು ಹೋದರು. ನಾನು ಇವತ್ತು ಸ್ಟೇಜ್ ಮೇಲೆ ಹೇಳಕತ್ತಿದ್ದೆ ನಮಗೆ. ಅಂದರೆ ಇವತ್ತು ನಾವು ಸಹಬಾಳ್ವೆ ಬಗ್ಗೆ ಅಥವಾ ಸಮಾನತೆ ಬಗ್ಗೆ ಎಷ್ಟೊಂದು ನಾವು ಪ್ರಯತ್ನ ಪಡ್ತೀವಿ. ಬಟ್ ಆವಾಗ ಅವರು ಪ್ರಯತ್ನ ಪಟ್ಟು ಅದನ್ನು ಬರೀ ವಚನಗಳಲ್ಲದೆ ಅದನ್ನ ಅಳವಡಿಸ್ಕೊಂಡು ಬದುಕಿಬಿಟ್ಟಾರೆ. ಸಿಂಪಲ್ಲಾಗಿ ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಕಾಯಕದ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಭಾಳಷ್ಟು ವಚನ ಸಾಹಿತ್ಯದಿಂದ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಸಿಕ್ಕಿದ್ದು ನನಗೆ ಕಾಯಕ ತತ್ವದಿಂದ. ದಾಸೋಹದ ತತ್ವದ ಅಳವಡಿಕೆ ಆಗಬೇಕು ಇನ್ಮೇಲೆ. ಯಾಕಂದರೆ ಇನ್ನೂ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಂಡ್ಕೊಳಕತ್ತೀವಿ ಇವಾಗ ದುಡಿದು ನಮ್ಮ ಕಾಲ ಮೇಲೆ ನಾವು ನಿಂತು. ಬಟ್ ಕಾಯಕ ತತ್ವ ಇರುತ್ತಲ್ಲ, ಅಂದರೆ ನೀವು ಕೆಲಸ ಮಾಡೋ ಮುಂದೆ ಗುರುದರ್ಶನ ಆದ್ರೂ ನೀವು ಮರಿಬೇಕಲ್ಲ, ಲಿಂಗ ದರ್ಶನ ಆದ್ರೂ ಮರಿಬೇಕು, ಜಂಗಮ ಎದುರುಗಿದ್ರೂ ನೀವು ಅದ್ರ ಹಂಗೆ ತೊರೆದು ಬರಬೇಕು, ಕಾಯಕದಲ್ಲಿ ಕೈಲಾಸ ಕಾಣಬೇಕು ಅಂತ ಹೇಳೋದು. ಅಂದರೆ ಈಗ ಶರಣರ ಬದುಕಿನಾಗ ನಿಮಗೆ ಗುರು ಲಿಂಗ ಜಂಗಮಕ್ಕೆ ದೊಡ್ಡ ಮಹತ್ವ ಆಯ್ತಲ್ಲ, ಅದನ್ನೇ ಅವ್ರು ಸೈಡಿಗೆ ಇಟ್ಬಿಟ್ರು. ಅಂದ್ರೆ ಕಾಯಕ ಅಂತ ಬಂದಾಗ ಅದೇ ಕೈಲಾಸ ಅಂತ ಹೇಳಿದ್ದು. ಸೊ ಆ ಥರ ಒಂದೊಂದು ಓದ್ದಾಗಲೂ ಒಂದೊಂದು ಥರದ್ದು. ನಿಮ್ಗೆ ಅದು ಸಿನಿಮಾ ಮಾಡೋ ಮುಂದೆ ಭಾಳ ನೆನಪಾಗ್ತಿರ್ಬೇಕು, ಆ ಡೆಡಿಕೇಶನ್ ಬೇಕಲ್ಲ. ಇಲ್ಲ, ನನಗೆ ಶಂಕರ್ನಾಗ್ ಅವ್ರ ಬಗ್ಗೆ ಓದ್ತಿದ್ದೆ ನಾನು. ಅವ್ರ ಬಗ್ಗೆ ಓದ್ಕೋತ ಹೋದಾಗ ಇವರು ಹಿಂಗೆ ಕೆಲಸ ಮಾಡೋರು, ಅಷ್ಟು ಸ್ಪೀಡಿಂದ ಕೆಲಸ ಮಾಡೋರು ಅಂದಾಗೆಲ್ಲ. ಅದಾದಮೇಲೆ ನಾವು ಓದಿದಂಥ ವಚನಗಳೇ ನೀವು ಕೆಲಸದಾಗ ದೇವ್ರನ್ನ ಕಾಣಬೇಕು ಅಂತ. ಅಂದರೆ ಕೆಲಸಕ್ಕೆ ನಾವು ಎಷ್ಟು ಶ್ರದ್ಧೆ ಇಟ್ಕೊಂಡಿರಬೇಕು, ಎಷ್ಟು ನಿಯತ್ತಿಂದ ಕೆಲಸ ಮಾಡಬೇಕು ನಾವು ಅಂತ ಅನ್ಸೋದು. ಅವ್ರದ್ದು ಸ್ಪೀಡ್ ನೋಡಿದಾಗ್ಲೂ ಅಷ್ಟೇ. ಸೊ ಕನ್ಸಿಸ್ಟೆಂಟಾಗಿ ಎಚ್ಚರಿಸ್ಕೋತಾ ಬರ್ತಿದ್ವಿ. ಸ್ವಲ್ಪ ಆಲಸ್ಯದಿಂದ ಇತ್ತು ಅಂದ್ರೆ ನನಗೆ ಇವತ್ತಿಗೂ ಒಂದು ದಿವಸ ಮುಂಜಾನೆಯಿಂದ ಸಂಜೆ ಮಟ್ಟ ಏನೂ ಕೆಲಸ ಮಾಡಲಾರ್ದ ಮನೆಯಾಗಿದ್ನಪ್ಪ ಅಂದರೆ ಇದಾಗಲ್ಲ, ಸಮಾಧಾನ ಆಗಲ್ಲ. ಒಂದು ಕತೆ ಕೇಳಬೇಕು, ಇಲ್ಲ ನಾನು ಪಿಕ್ಚರ್ ನೋಡಬೇಕು, ಇಲ್ಲ ಏನಾದ್ರು ಬುಕ್ ಓದಬೇಕು, ಇಲ್ಲ ಶೂಟಿಂಗ್ ಮಾಡಬೇಕು, ಏನಾರು ಒಂದು ಪ್ರೋಗ್ರೆಸಿವ್ ಆಗಿ ಏನಾರು ಒಂದು ಆಗಿರಬೇಕು, ಇಲ್ಲ ಏನಾರು ಒಂದು ಹೊಸದಾಗಿ ಕಲ್ತಿರ್ಬೇಕು. ಖಾಲಿ ಹೋತು ದಿನ ಅಂತಂದ್ಗಳೇನ ಅದು ಒಂಥರ ಗಡಬಡ ಶುರು ಆಗಿರುತ್ತೆ. ಮತ್ತು ಈಗ ಹಂಗೆ ನಾವು ಬ್ಯುಸಿ ಅನ್ನಿಸ್ಕೊಳ್ಳಾದಾಗ
ನಮ್ಮ ಸಮಯ ವೇಸ್ಟ್ ಆಗೋದನ್ನು ಹೆಂಗೆ ಸಮಾಧಾನ ಮಾಡ್ಕೋಬೇಕು? ಈ ಥರ ಕ್ರಿಯೇಟಿವ್ ಇದ್ರೆ ಮಾತ್ರ ಖುಷಿ ಇರ್ಲಿಕ್ಕೆ ಸಾಧ್ಯ. ಕ್ರಿಯೇಟಿವ್ ಮನಸ್ಥಿತಿ ಇದ್ದರೆ, ಇಲ್ಲದ್ರೆ ನಾನು ಖಾಲಿ ಇದ್ದೀನಿ, ನಂಗೆ ಅವಕಾಶ ಸಿಗಲ್ಲ ಅನ್ನೋ ಟೆನ್ಷನ್ ಬರುತ್ತೆ. ನಿಮಗೆ ಓದು ಭಾಳ ಚೆನ್ನಾಗಿ ಸಾಂಗತ್ಯ ಕೊಡ್ತದೆ ಅಂತ ಹೇಳ್ತೀರಿ. ಆದರೆ ಕಾಯಕದ ಮೂಲ ಆಶಯ. ಈಗ ಈ ಥರದೊಂದು ಪರ್ಟಿಕ್ಯುಲರ್ ಏಮ್ ಇಟ್ಕೊಂಡಾಗ, ಒಳ್ಳೆ ಕಥೆನೇ ಇಟ್ಕೊಂಡು ಹೋಗ್ಬೇಕಂದಾಗ ದಾರಿ ನಿಧಾನ ಅನ್ನಿಸ್ದಾಗ ಎಲ್ಲೋ ಒಂದು ಕಡೆ ಬೇಗುದಿ ಪ್ರಾರಂಭ ಆಗಲ್ಲ? ಅಂದ್ರೆ ಈಗ ನನಗಂತರೂ ಹಂಗೆ ಅನಿಸಿಲ್ಲ. ನಂಗೆ ಅಂಜಿಗೆ ಬರ್ತಿದ್ದು ಒಂದೊಂದು ಸರಿ. ಹಾಂ, ನಾ ಹೇಳಿದ್ದು ಅದು. ನಾ ಬೇಗುದೆ ಅಂದೆ. ಸ್ವಲ್ಪ ಎಲ್ಲೋ ಒಂದು ಕ್ಷಣ, ಯಾವುದೋ ಕ್ಷಣದಾಗ ಅಂದ್ರೆ ಅನ್ಸುತ್ತೆ ಯಾಕಪ್ಪ ಸುಮ್ ಕುಂತೆ, ಏನಾಗುತ್ತೋ ಏನೋ, ಹೆಂಗೋ ಬರೀ ಹಳೆ ಸಕ್ಸಸ್ ತೊಗೊಂಡು ಏನು ಮಾಡಲಿ ನಾನು, ಅದು ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಏನಾಕೈತೆ ಅಂದ್ರೆ, ಈಗ ನಮ್ಮ ಕಣ್ಣು ಮುಂದೆ ಎಕ್ಸಾಂಪಲ್ ಇರ್ತಾವಲ್ಲ, ಅಂದರೆ ಈಗ ವರ್ಷಕ್ಕೆ ಇಷ್ಟು ಪಿಕ್ಚರ್ ರಿಲೀಸ್ ಆಗ್ತಾವೆ, ಅಷ್ಟಾಗಿ ನಾವು ಇಷ್ಟಪಡುವಂಥ ಪಿಕ್ಚರ್ಗಳು ಎಷ್ಟಿರ್ತಾವೆ, ನಂಬರ್ ಭಾಳ ಕಮ್ಮಿ ಇರ್ತಾವಲ್ಲ. ಸೊ ನಾವು ಆ ಕಮ್ಮಿ ನಂಬರ್ ಒಳಗೆ ನಮ್ಮ ಸಿನಿಮಾನೂ ಇರಬೇಕು, ಅದಕ್ಕೆ ಅಷ್ಟು ಮುತುವರ್ಜಿ ವಹಿಸೋದಲ್ಲ. ಹಂಗೆ ಅಂದ್ಕೊಂಡು ಎಲ್ಲ ಮಾಡಿರೋ ಸೂಪರ್ ಹಿಟ್ ಹಾಕೋವಂತಲ್ಲ. ಅಟ್ಲೀಸ್ಟ್ ಇಲ್ಲ ಚಲೋ ಸಿನಿಮಾ ಇತ್ತು, ಈ ಕಾರಣದಿಂದ ಒಂದು ಚೂರು ಹಿಂಬದಿಗೆ ಬಂತು, ಇಲ್ಲ ಇದು ಮಸ್ತ್ ಐತಿ, ಆ ಒಂದು ಕ್ಯಾಟಗರಿ ಒಳಗೆ ಇದ್ದಷ್ಟು ಭಾಳ ಖುಷಿ ನಂಗೆ. ಬಟ್ ನನಗೇನು ಅದು ಸಣ್ಣ ಮಟ್ಟದ ಭಯ ಅವಾಗ ಬಂದು ಹೋಗಿರ್ತೈತಿ, ಇಲ್ಲ ಭಾಳ ಟೈಮ್ ಆಗತ್ತೇನೋ ಅಂತ ಅಂದ್ಕೊಂಡು. ಬಟ್ ಅಟ್ ದ ಸೇಮ್ ಟೈಮ್ ಅದು ಇರೋದೇ ಹಂಗಲ್ಲ, ಅದನ್ನು ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಸ್ಪೀಡಪ್ಪು ಅಥವಾ ಒಂದು ಶಾರ್ಟ್ ಕಟ್ ಅಂತಿಲ್ಲ. ವಿ ಹ್ಯಾವ್ ಟು ಸ್ಪೆಂಡ್ ಟೈಮ್. ನಮ್ಮ ಹತ್ರ ಇರೋದೇ ಅದು, ಅದನ್ನೇ ನಾವು ಕರೆಕ್ಟಾಗಿ ಬಳಕೆ ಮಾಡ್ಕೋಬೇಕಲ್ಲ, ಸಮಯ ಬಳಕೆ ಮಾಡ್ಕೋಬೇಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಡಾಲಿ ಧನಂಜಯ್ ಹಾದಿ ಕೂಡ ಒಂಥರ ಸುದೀರ್ಘ ಪಯಣನೇ. ಅದು ಏನಾರ ಬಡ್ಡಿಂಗ್ ಸ್ಟಾರ್ಸ್ಗೆ ಅಥವಾ ಭರವಸೆ ಇರೋರಿಗೆ ರೋಲ್ ಮಾಡಲ್ಲ ಅಂತ ಅನಿಸ್ಬೋದಾ? ಹಾಂ, ಡೆಫಿನೆಟ್ಲಿ ಅನಿಸುತ್ತೆ. ಯಾಕಂದರೆ ನಾನೊಂದು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಿದಾಗ ನಾನು ಅವಾಗ ತೋರಿಸಿದ್ದು ಧನುಗೆ ಮತ್ತು ಸಿಂಪಲ್ ಸನ್ನಿ ಸರ್ಗೆ ಮತ್ತು ರಕ್ಷಿತ್ ಅವ್ರದ್ದು ಅವಾಗ ಜಸ್ಟ್ ಸಿಂಪಲ್ ಒಂದು ಲವ್ ಸ್ಟೋರಿ ಟೈಮ್ ಅನಿಸೋದು. ಹೌದು, ಆವಾಗಲೇ ಪರಿಚಯ ಆಯಿತು. ಧನು ಅವ್ರದ್ದು ಅವಾಗ ಮೀಟ್ ಮಾಡಿದಾಗ ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ಮುಖಗಳು ಅಂತ ಶಾರ್ಟ್ ಫಿಲ್ಮ್ ತೋರಿಸಿದ್ದೆ. ಆಮೇಲೆ ಗುಲ್ಟು ಪಿಕ್ಚರ್ದು ಫಸ್ಟ್ ಪಿಚ್ ವಿಡಿಯೋ, ಪ್ರೊಡ್ಯೂಸರ್ ಇಲ್ಲದೆ ರಿಟರ್ನ್ ಪಿಚ್ ವಿಡಿಯೋ ಮಾಡಿದಾಗ ಅವ್ರು ರಿಲೀಸ್ ಮಾಡಿತ್ತು. ಆ ಟೈಮಿಂದ ನೋಡ್ಕೊತ ಬಂದಿವಲ್ಲ. ಈಗ ಹೊಯ್ಸಳ ಆದಮೇಲೆ ನಮ್ಮದು ಸ್ವಲ್ಪ ಆ ಕ್ಲೋಸ್ನೆಸ್ಸು ಮತ್ತು ಒಡನಾಟ ಅನ್ನೋದು ಜಾಸ್ತಿ ಆಯಿತು. ಬಟ್ ಅದಕ್ಕೂ ಮುಂಚೆಯಿಂದ ದೂರದಿಂದ ನಾವು ನೋಡ್ಕೋತಾ ಇದ್ದಾಗಿಂದನೂ ಹ್ಯಾಸ್ ಬೀನ್ ಇನ್ಸ್ಪಿರೇಷನ್ ಫಾರ್ ಮೆನಿ. ಅಂದರೆ ನಟನಾಗಿ ತುಂಬ ಪ್ರತಿಭಾನ್ವಿತ ನಟ ಅಂತ ಪ್ರೂವ್ ಮಾಡ್ಕೊಂಡ್ಮೇಲೂ, ಸ್ಫುರ್ದೂಪಿಯಾಗಿದ್ರು, ಅವಕಾಶಗಳ ಮೇಲೆ ಅವಕಾಶಗಳು ಸಿಕ್ಕು, ಸಿನಿಮಾಗಳು ಬಂದು ಅದಾದಮೇಲೂ ಬ್ರೇಕ್ ಭಾಳ ಲೇಟಾಗಿ ಸಿಕ್ತು. ನೀವು ಹೇಳಿದ್ದು ಅಲ್ಲಮ್ಮ ಸಿನಿಮಾ, ಅವ್ರು ಕೊಟ್ಟಿರೋ ಪರ್ಫಾರ್ಮೆನ್ಸ್ಗಳಲ್ಲಿ ಅದು ಕೂಡ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್. ಸ್ಟಾರ್ಟಿಂಗ್ ಫ್ರಮ್ ಶಾರ್ಟ್ ಫಿಲ್ಮ್ ಅಥವಾ DSP ಡೈರೆಕ್ಟರ್ ಸ್ಪೆಷಲ್ ಅಂತ ಕನ್ಸಿಡರ್ ಮಾಡಿದ್ರು. ಸೊ ಅದು ಸುದೀರ್ಘ ಅನ್ನೋದಕ್ಕಿಂತ ಹಂಗಿಂದ ಬಂದು ಒಬ್ಬ ಸ್ಟಾರ್ ಆದ್ರಲ್ಲ, ಆ ಒಂದು ಜರ್ನಿಯನ್ನು ಸವಿಸಿ ಸ್ಟಾರ್ ಆದ್ರಲ್ಲ. ಸೊ ಆ ಎಂಟೈರ್ ಜರ್ನಿ ಬರುವಂಥ ಸಾಕಷ್ಟು ಜನರಿಗೆ, ಅಡೆತಡೆಗಳನ್ನು ಫೇಸ್ ಮಾಡೋರಿಗೆ, ಹೋರಾಟ ಮಾಡೋರಿಗೆ, ಯಾರೂ ಇಲ್ಲದೆ ಬಂದು ಕನಸು ಕಂಡ್ಕೊಂಡು ಕೂತಿರೋರಿಗೆ, ಅಥವಾ ಕೆಲವೊಂದಿಷ್ಟು ಸೋಲುಗಳಾದಾಗ ಎದೆಗುಂದೋರಿಗೆ ಎಲ್ಲರಿಗೂ ಸ್ಫೂರ್ತಿಯಾಗಿರುತ್ತೆ. ಮೊದಲನೇದಾಗಿ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ವಚನ TV ಅಂತ ಅಂದ್ಕೊಂಡು ಶುರು ಮಾಡ್ಯಾರ ನಮ್ಮ ಸಿದ್ದು ಸರ್. ನಾನು ಸರ್ ಒಂದು ಸಿನಿಮಾದಾಗ ಆ್ಯಕ್ಟ್ ಮಾಡಿದ್ವಿ, ಕ್ಷೇತ್ರಪತಿ ಅಂತ. ತುಂಬ ಸರ್ಪ್ರೈಸಿಂಗಾಗಿ ಆ್ಯಕ್ಚುಲಿ, ಅಂದರೆ ಮುಂಚೆಯಿಂದನೂ ಹೆಸರು ಮಾಡಿರುವ ಕಲಾವಿದರು ಅಂತಲ್ಲ, ಬಟ್ ಆ ಪಾತ್ರಕ್ಕೆ ಎಷ್ಟು ಚಂದ ಸೂಟ್ ಆಗಿದ್ರು ಅಂದರೆ, ಆ ಕೋರ್ಟ್ ಸೀನ್ನಾಗ ಬಂದು ಒಂದು ಸ್ಮೈಲ್ ಮಾಡ್ಕೊಂಡು ನಿಂತಾಗ ನಾವು ಬೈಕೋತಿದ್ವಿ ಆ ಸ್ಮೈಲಿಗೆ. ಅಂದರೆ ಆ ಪಾತ್ರ ಹಾಗಿತ್ತು, ಅಷ್ಟು ಚಂದ ಅಭಿನಯಿಸಿದರು ಆ ಪಾತ್ರಕ್ಕೆ. ಆವಾಗಿಂದ ಕನ್ಸಿಸ್ಟೆಂಟಾಗಿ ನಾವು ಟಚ್ನಾಗಿದ್ವಿ. ಅವ್ರು ಬರೆದಿದ್ದ ಬರವಣಿಗೆಗಳನ್ನೆಲ್ಲ ಕಳಿಸಿದ್ರು, ಓದಿದ್ವಿ. ಸೊ ಹಿಂಗೆ ಒಂದು ಚಾನಲ್ ಶುರು ಮಾಡ್ತೀನಿ ಅಂದಾಗ ಭಾಳ ಖುಷಿ ಆಯಿತು. ಆ ಖುಷಿಯಿಂದ ಬಂದೆ ನಾ ಇಲ್ಲಿ. ಆಮೇಲೆ ಅದ್ರ ಜೊತೆಗೆ ನಾ ಬಸವ ಕಲ್ಯಾಣಕ್ಕೆ ಬಂದೇ ಇರಲಿಲ್ಲ, ಬಂದಿದ್ದೂ ಭಾಳ ಖುಷಿ ಆಯಿತು. ಭಾಳ ಪುಣ್ಯಭೂಮಿ ಅಂತ ನಾನು ಭಾವಿಸ್ತೀನಿ. ಸೊ ಇಡೀ ತಂಡಕ್ಕೆ, ನಿಮಗೆ
ಮತ್ತು ಕೆಲಸ ಮಾಡ್ತಿರುವಂಥ ಎಲ್ಲ ತಂತ್ರಜ್ಞರಿಗೆ ನನ್ನ ಕಡೆಯಿಂದ ಮನಸ್ಪೂರ್ವಕವಾದಂಥ ಶುಭಾಶಯಗಳು. ಯಾವತ್ತೂ ನಾವೆಲ್ಲ ಓದಿರೋದು ಭಾಳ ಕಮ್ಮಿ ಸಾಲುಗಳು, ಬೆರಳೆಣಿಕೆಯ ವಚನಗಳನ್ನು ಓದ್ಕೊಂಡೆ ನಮಗೆ ಅಷ್ಟು ಖುಷಿ ಪಡ್ತೀವಿ ನಾವು. ಮತ್ತು ಒಂಚೂರು ಏನೋ ಮಾತಾಡೋಕ್ಕೆ ಸಾಧ್ಯ ಆಕೈತೆ ಅಂತಂದರೆ ಇನ್ನು ವಚನದ ಹೆಸರಲ್ಲಿ ವಚನ ಟಿ ವಿನ ಶುರು ಮಾಡಿರಿ. ವಚನಗಳ ಮಹಿಮೆ ಆಗಲಿ, ವಚನಗಳ ಅರ್ಥ ಆಗಲಿ, ಅದರ ಸಾರ್ಥಕತೆ ಆಗಲಿ, ಎಲ್ಲರೂ ಬಳಕೆ ಮಾಡ್ಕೊಳ್ಳೋಂಗೆ ಆಗಲಿ. ಆಲ್ ದಿ ಬೆಸ್ಟ್. ಮುಂದಿನ ಕನಸುಗಳು, ಯೋಜನೆಗಳು ಹೇಳಿ ಮಂಡಪ್ಪ. ಮುಂದಿನ ಪ್ರಾಜೆಕ್ಟ್ಸ್ ನಮ್ಮ ಗುಲ್ಟು ಡೈರೆಕ್ಟರ್ ಜೊತೆಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಇನ್ನೂ ಬರವಣಿಗೆ ಒಳಗಿದ್ದಾರೆ. ಶಿವರಾಜ್ ಕುಮಾರ್ ಸರ್ ಜೊತೆಗೆ ಒಂದು ಪ್ರಾಜೆಕ್ಟ್ ಶುರುವಾಗಿ ಒಂದು ಸ್ಕೆಡ್ಯೂಲ್ ಮುಗೀತು. ಇನ್ನೊಂದು ಸಿನಿಮಾ ನಮ್ಮ ಉತ್ತರ ಕರ್ನಾಟಕದ ಭಾಗದ ಒಂದು ಪಿಕ್ಚರ್ ಮಾಡತ್ತೀನಿ. ಅದೊಂದು ಈಗ ನೆಕ್ಸ್ಟ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿವಿ ಅದನ್ನು. ಸೊ ಇದು 3 ಪ್ರಾಜೆಕ್ಟ್ಸ್. ಅದು ಬಿಟ್ಟರೆ ಸಲಾರ್ 2 ಮೊನ್ನೆ ಅನೌನ್ಸ್ ಮಾಡಿದ್ರು. ಅದು ಯಾವಾಗ ಶುರು ಮಾಡ್ತಾರೆ ಇನ್ನೂ ಗೊತ್ತಿಲ್ಲ. ಅದು ಶುರು ಮಾಡಿದಾಗ ಅದೊಂದು ಸರಿ ನನಗೂ ಹಂಗೆ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಕೊಡ್ರಿ. ಯಾಕಂತಂದ್ರೆ ನನಗೆ ಛತ್ರಪತಿ ಮಾಡೋ ಮುಂದೆ ಶ್ರೀಕಾಂತ್ ನಮ್ಮ ಸಂಸ್ಥೆಯ ಸ್ಟೂಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಹಿಂಡ್ರನ್ಸ್ ಇತ್ತು ನನಗೇನಾರು ಹೇಳೋದು. ಅದರ ಕೋರ್ಟ್ ಸೀನ್ ಇರ್ಬೋದು, ಇನ್ನೊಂದು ಸಲ ಫಸ್ಟ್ ವಿಸಿಟ್ ಸೀನ್ ಆಗಿರ್ಬೋದು. ಡೈರೆಕ್ಟ್ಗಿಂತಲೂ ಹೆಚ್ಚು ನನಗೆ ಸ್ಫೂರ್ತಿ ತಂದದ್ದು ವೆರಿ ಸೀಸನ್ಡ್ ಆ್ಯಕ್ಟರ್, ಗುಡ್ ಆ್ಯಕ್ಟರ್. ಅದು ಕೌಂಟ್ರ್ ಮಾಡಬೇಕಾದಾಗ ನೀವು ನನಗೆ ಎನ್ಕರೇಜ್ ಮಾಡಿದ್ದು ನೋಡಿದ್ರೆ ನನಗೂ ಸಣ್ಣ ಹುಡುಗಿದ್ದಾಗಲಿಂದ ನಿಮ್ಮಂಗೆ ಶಂಕರ್ನ ಅಂಗ್ಲಿಂದ ಹೋಗಿ ಸಿನಿಮಾ ಮಾಡ್ಬೇಕಂತಿತ್ತು. ಭಾಳ ಎಲ್ಲ ಮುಗಿದು 58-59 ವರ್ಷ ಆದಮೇಲೆ ಅದು ನೈಸ್ ಫಿಗರ್ ಲೈಕ್ ನವೀನ್ ಶಂಕರ್ ಮತ್ತು ನಮ್ಮೆಲ್ಲ ತಂಡದ ಜೊತೆ ಕೆಲಸ ಮಾಡೋಂಗಾಯ್ತು. ಅಚ್ಯುತ್ ಕೂಡ ಖುಷಿ ಆದರು. ಮತ್ತು ಅಚ್ಯುತ್ ಬಿಕೇಮ್ ವೆರಿ ಫ್ರೆಂಡ್ಲಿ. ಆ ಸೀನ್ ಮುಗಿದ್ಮೇಲೆ ನನ್ನ ಜೊತೆ, ನಾನೊಬ್ಬ ರೈಟರು, ಪ್ರೊಫೆಸರ್ನ ರೆಸ್ಪೆಕ್ಟ್ ಇತ್ತು. ಬಟ್ ಅವ್ರು ಆ ಥರ ಹೆಸರು ಮಾಡಿದ್ರೆ ಸ್ವಲ್ಪ ರಿಸರ್ವೇಷನ್ ಇದ್ದೇ ಇರ್ತದೆ. ತುಂಬ ಚೆನ್ನಾಗಿ ಮೂವ್ ಆಗಿದ್ದ ಕಾರಣ ಅಷ್ಟೇ. ಅದಕ್ಕೆ ನನಗೆ ಆಮೇಲೆ ಗೊತ್ತಾಗಿದ್ದೇನೆಂದ್ರೆ ಈ ರೈಟರ್, ಪ್ರೊಫೆಸರ್, ಸೆಲೆಬ್ರಿಟಿಗಿನ ಸಿನಿಮಾಗೆ ಭಾಳ ಅಟ್ರಾಕ್ಷನ್ ಇರ್ತದೆ. ಹಂಗೆ ನವೀನ್ ಏನಾರ ನಮಗೂ ಚಾನ್ಸ್ ಕೊಟ್ಟರೆ ಇಟ್ಸ್ ಮೈಲೇಜ್ ಅಂತ ತಿಳ್ಕೊತೀನಿ ನಾ ನಾರ್ತ್ ಕರ್ನಾಟಕ ಸಬ್ಜೆಕ್ಟ್ ಬಂದಾಗ. ಹಾಗೆ ಬೇರೆ ಬೇರೆ ಕಾಂಟೆಕ್ಸ್ಟ್ಗಳಲ್ಲಿ ಮೀಡಿಯಾ ಇರ್ಬೋದು, ಸಾಹಿತ್ಯ, ಸಿನಿಮಾ, ಯಾವುದ್ಯಾವುದು ಸಾರ್ವಜನಿಕರಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಲ್ಲೆಲ್ಲ ನಿಮ್ಮಂಥವ್ರು ಪಾರ್ಟಿಸಿಪೇಟ್ ಮಾಡಬೇಕು. ವೆನ್ ದೇರ್ ಇಸ್ ಎ ಸೋಷಿಯಲ್ ಮೂಮೆಂಟ್, ಸಾಮಾಜಿಕ. ಈ ಉದಾಹರಣೆಗೆ ನಾನು ನಿಮಗೆ ಈ ಕಾರ್ಯಕ್ರಮಕ್ಕೆ ಒಪ್ಪಿಸೋಕಾದ್ರೆ ಹೇಳಿದ್ದೆ, ಇಲ್ಲಿ ಭಾಳ ಜನ ಬರ್ತಾರೆ. ಅವರು ಕಮರ್ಷಿಯಲ್ ಒಂದು ಪ್ರಾಜೆಕ್ಟ್ ಮಾಡಿದ್ರು ಕೂಡ ಅದು ಜನಪರವಾಗಿರುವಂಥ ಯೋಜನೆ ಇದೆ. ಅದ್ರ ಜೊತೆಗೆ ನಮ್ಮ ವಚನ ಟಿ ವಿಗೆ ಸಪೋರ್ಟ್ ಆಗಿರೋದ ಬಾ ಅಂತ ಹೇಳಿದೆ. ನೀವು ಪ್ರೀತಿಲೇ ಬಂದ್ರಿ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೀವು ಇನ್ನೂ ಭಾಳ ದೊಡ್ಡವರಾಗಬೇಕು. ಭಾಳ ದೊಡ್ಡವರಾಗಿ ಇನ್ನೂ ಸ್ಟಾರ್ಡಮ್ ಬಂದ ಮೇಲೆ ಹಿಂಗೆ ಕರೆದು ಕೂಡಲೇ ಬಂದರೆ ನನಗೆ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೆಯದನ್ನು ಹಾರಿಸ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.